ಹಾಯ್ ಡಿಯರ್ಸ್, ವೆಲ್ಕಮ್ ಟು ಬೈಸುಜಿ ಹೋಮ್ ಮೇಡ್ ಮಸಾಲ. ಇವತ್ತು ಫ್ರೆಶ್ ಬ್ಯಾಚ್ ಸಾಂಬಾರ್ ಪುಡಿ ಮಾಡಿದೀವಿ. ಊರೇ ಘಮ ಘಮ ಅನ್ನೋಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ. 30 kg ಸಾಂಬಾರ್ ಪುಡಿ ರೆಡಿ ಆಗಿದೆ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಬಿಸಿ ಅನ್ನ ರೆಡಿ ಆಗಿದೆ. ಹೆಂಚ್ಕೊಳ್ಳೋದಕ್ಕೋಸ್ಕರ ಆಮ್ಲೆಟ್ ರೆಡಿ ಮಾಡಿದೀನಿ. ನಮ್ಮ ಸಾಂಬಾರ್ ಪೌಡರ್ನ ಉಪಯೋಗಿಸ್ಕೊಂಡು ನೀವು ಎಲ್ಲಾ ರೀತಿ ಸಾಂಬಾರ್ ಮಾಡ್ಕೋಬಹುದು ಅಂತ. ಇನ್ನೊಂದು ನಾವು ಇದರಿಂದ ಹುಳಿ ಅನ್ನದ ಗೊಜ್ಜು ಅಂತ ಮಾಡ್ತೀವಿ. ಹುಳಿ ಅನ್ನದ ಗೊಜ್ಜು ಅಂತಂದ್ರೆ ಒಗ್ಗರಣೆ ಎಲ್ಲ ಹಾಕಿ ಈರುಳ್ಳಿ ಮತ್ತೆ ಹುಣಸೆ ಹುಳಿ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ 2 ಸ್ಪೂನ್ ಸಾಂಬಾರ್ ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ರೆ ನಿಮಗೆ ಹುಳಿ ಅನ್ನದ ಗೊಜ್ಜು ರೆಡಿ ಆಗುತ್ತೆ. ಬೇಕಂದಾಗ ನೀವು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ಆದ್ರೆ ನಾವು ತುಂಬಾ ಚಿಕ್ಕವರಿದ್ದಾಗ ಸಾಂಬಾರು ಇರ್ತಿರ್ಲಿಲ್ಲ, ಏನೂ ಇಲ್ಲ ಅಂದಾಗ ಬಿಸಿ ಅನ್ನ ಒಂದಿದ್ರೆ ಸಾಕು. ನೆಂಚ್ಕೊಳಕ್ಕೆ ಈ ರೀತಿ ಏನಾದ್ರು ಹಪ್ಪಳನೋ ಸಂಡಿಗೆನೋ ಆಮ್ಲೆಟೋ ಮಾಡಿಕೊಂಡು ಬಿಸಿ ಅನ್ನಕ್ಕೆ ತುಪ್ಪ ಉಪ್ಪು ಮತ್ತೆ ಈ ಸಾಂಬಾರ್ ಪುಡಿ ಹಾಕೊಂಡು ಕಲ್ಸ್ಕೊಂಡು ತಿಂತಾ ಇದ್ವಿ. ಯೂಶಲಿ ಎಲ್ಲರೂ ಚಟ್ನಿ ಪುಡಿ ಹಾಕೊಂಡು ತಿಂತಾರೆ, ಆದ್ರೆ ನಾನಿವತ್ತು ನಮ್ಮ ಹೋಮ್ ಮೇಡ್ ಸಾಂಬಾರ್ ಪುಡಿನ ಈ ರೀತಿ ತಿಂದು ತೋರಿಸ್ತೀನಿ. ನೀವೊಂದ್ಸತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ದೇ ಹೋಮ್ ಮೇಡ್ ಮಸಾಲ ಇರ್ಲಿ ಅಥವಾ ನಮ್ದೇ ತಗೊಂಡಿರುವಂತ ಬೈಸುಜಿ ಸಾಂಬಾರ್ ಪೌಡರ್ ಆಗಲಿ, ಈ ತರ ಟ್ರೈ ಮಾಡಿ. ಬಿಸಿ ಬಿಸಿ ಅನ್ನಕ್ಕೆ ಇದೊಂದು ಸ್ವಲ್ಪ ಸಾಂಬಾರ್ ಪುಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕೋಣ. ಆನಂತರ ಒಂದು ಸ್ವಲ್ಪ ಉಪ್ಪು, ಹಾಗೆ ಮಸ್ಟ್ ಅಂಡ್ ಶುಡ್ ಬೇಕಾಗಿರೋದೇನಂದ್ರೆ ತುಪ್ಪ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಉಪ್ಪು ಮತ್ತೆ ಸಾಂಬಾರ್ ಪುಡಿ ಇದೆಲ್ಲ ಹಾಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ಅದೆಷ್ಟು ಚೆನ್ನಾಗಿರುತ್ತೆ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿದೆ, ಘಮ ಘಮ ಅಂತಿದೆ. ನಾವು ತುಂಬಾ ಚಿಕ್ಕವರಿದ್ದಾಗೆಲ್ಲ ಇದೇ ತರ ತಿಂತಾ ಇದ್ವಿ. ನಮ್ಮ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಉಪಯೋಗಿಸಿ ಮಾಡಿರುವಂತ ಇನ್ಸ್ಟಂಟ್ ಊಟ ಇದು. ಸಾಂಬಾರ್ ಮಾಡಿಲ್ಲ ಅಂದಾಗ ನಮ್ಮ ಹೋಮ್ ಮೇಡ್ ಸಾಂಬಾರ್ ಪುಡಿನ ನೀವು ಈ ರೀತಿನೂ ತಿನ್ಬೋದು. ಇದು ಲಾಸ್ಟ್ ಬ್ಯಾಚ್ ಸಾಂಬಾರ್ ಪುಡಿ, ನುಗ್ಗೆಕಾಯಿ ಹಾಕಿ ಸಾಂಬಾರ್ ಮಾಡಿದ್ದೆ. ಸೊ ನೀವು ಕೂಡ ಇವಾಗಲೇ ಆರ್ಡರ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ.